ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗುರುಬ್ರಹ್ಮಾ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈರ್ಗಾಯन्ति ಯಂ ಸಾಮಗಾಃ. ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ. ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವು ಈ ಹಿಂದೆ ಭಗವದ್ಗೀತೆಯ 18 ಅಧ್ಯಾಯಗಳ ಸಂಕ್ಷಿಪ್ತ ವಿವರಣೆಯನ್ನು ನೋಡಿದ್ವಿ. ಇವತ್ತು ಭಗವದ್ಗೀತೆಯ ಮಹಾತ್ಮೆ, ಈ ಗೀತೆಯನ್ನು ಓದೋದ್ರಿಂದ, ಅರ್ಥ ಮಾಡ್ಕೊಳ್ಳೋದ್ರಿಂದ, ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅನ್ನೋದನ್ನು ನೋಡೋಣ. ಭಗವದ್ಗೀತೆಯ ಮಹಾತ್ಮೆ ಅಥವಾ ಮಹಿಮೆ ಬಹಳ ಬಹಳ ಅಪಾರವಾದದ್ದು. ನಮಗೆ ಅದನ್ನು ಭಗವದ್ಗೀತೆಯನ್ನು ಸ್ವತಃ ನೇರವಾದ ಭಗವಂತನ ನುಡಿಗಳದು. ಒಂದೊಂದು ಸಲ ಗೀತೆಯನ್ನು ಓದಿದಾಗಲೂ ಅದಕ್ಕೆ ನಮಗೆ ವಿಧ ವಿಧವಾದ ಹೊಸವಾದ ಅರ್ಥಗಳು ಬರುತ್ತೆ. ನಮ್ಮ ತಿಳುವಳಿಕೆ ಹೆಚ್ಚಾದಂಗೆ ಗೀತೆಯಲ್ಲಿ ಅಡಗಿರ್ತಕ್ಕಂತಹ ಆಳವಾದ ಜ್ಞಾನದ ಅರಿವಾಗ್ತಾ ಹೋಗುತ್ತೆ. ಆದ್ದರಿಂದ ಅದರ ಮಹಾತ್ಮೆಯನ್ನು ಹೇಳೋದು ಅಷ್ಟು ಸುಲಭ ಅಲ್ಲ. ಎಷ್ಟೋ ಮಹಾತ್ಮೆಗಳಿದೆ. ವರಾಹ ಪುರಾಣದಲ್ಲಿ ದರ ದರ ಅಂದರೆ ಭೂಮಿದೇವಿ ಮತ್ತು ವಿಷ್ಣುವಿನ ಸಂಭಾಷಣೆಯಲ್ಲಿ ಬರುತ್ತೆ, ಸಂವಾದದಲ್ಲಿ. ಮತ್ತು ಪದ್ಮಪುರಾಣದಲ್ಲಿ ಶಿವ ಪಾರ್ವತಿಯರ ಸಂವಾದದಲ್ಲಿ ಬರುತ್ತೆ. ಇವತ್ತು ನಾನು ಇದರಲ್ಲಿ ಹೇಳಕ್ಕೆ ಹೋಗಿರೋದು ಆದಿಶಂಕರಾಚಾರ್ಯರು ಬರೆದಂತಹ ಗೀತಾ ಮಹಾತ್ಮೆಯನ್ನು ನೋಡೋಣ. ಈ ಗೀತೆ ಎಂಬ ಶಾಸ್ತ್ರ ಬಹಳ ಪುಣ್ಯಕರವಾದದ್ದು. ಇದನ್ನು ಯಾರು ಓದ್ತಾರೆ, ಪಾರಾಯಣ ಮಾಡ್ತಾರೆ, ಅರ್ಥ ಮಾಡ್ಕೋತಾರೆ, ಅಂತಹ ವ್ಯಕ್ತಿ ಭಯ, ಶೋಕ ಎಲ್ಲದರಿಂದ ಮುಕ್ತನಾಗ್ತಾನೆ. ವಿಷ್ಣುವಿನ ಪರಮ ಪದವನ್ನು ಪಡಿತಾನೆ. ಗೀತಾಶಾಸ್ತ್ರಂ ಇದಂ ಪುಣ್ಯಂ ಯಃ ಪಠೇತ್ ಅನ್ನೋ ರೀತಿಯಲ್ಲಿ ಈ ಶ್ಲೋಕಗಳು ಶುರುವಾಗತ್ತೆ. ಮುಂದೆ ಹೇಳ್ತಾರೆ ಆಚಾರ್ಯ ಶಂಕರರು, ಗೀತಾಧ್ಯಯನಶೀಲಸ್ಯ ಅಂತ ಹೇಳ್ತಾರೆ. ಅಂದರೆ ಈ ಗೀತೆಯನ್ನು ಯಾರು ಶ್ರದ್ಧೆಯಿಂದ ಅಧ್ಯಯನ ಮಾಡ್ತಾರೆ ಅಂತಹವರ ನೈವಂ ಸಂತಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ ಅಂತಾರೆ. ಅವರು ಹಿಂದೆ ಮಾಡಿದಂತಹ, ಪೂರ್ವದಲ್ಲಿ ಮಾಡಿದಂತಹ ಪಾಪಗಳು ಎಲ್ಲ ನಾಶ ಆಗತ್ತೆ. ನಾವು ಮಾಡಿದಂತಹ ಕರ್ಮಗಳಲ್ಲಿ ಪುಣ್ಯ ಪಾಪ ಎರಡೂ ಇರುತ್ತೆ. ಆ ಕರ್ಮ ಫಲಗಳನ್ನು, ಅದರಲ್ಲೂ ಪಾಪ ಕರ್ಮ ಫಲಗಳನ್ನು ಕಳ್ಕೊಳ್ಳೋದು ಬಹಳ ಕಷ್ಟ, ಅನುಭವಿಸೇ ತೀರಬೇಕು. ಆದರೆ ಗೀತೆ ಎನ್ನುವಂತಹ ಈ ಪವಿತ್ರ ಗ್ರಂಥವನ್ನು ಯಾರು ಅಧ್ಯಯನ ಮಾಡ್ತಾರೆ ಅಂತಹವರ ಪಾಪ ಹಿಂದೆ ಮಾಡಿದ್ದು ಎಲ್ಲ ಸಂಪೂರ್ಣ ನಾಶ ಆಗತ್ತೆ ಭಗವಂತನ ಕೃಪೆಯಿಂದ ಅಂತ ಹೇಳ್ತಾರೆ. ಮತ್ತು ಮುಂದೆ ತಿಳಿಸ್ತಾರೆ, ಮಲ ನಿರ್ಮೋಚನಂ ಪುಂಸಾ ಜಲಸ್ನಾನಂ ದಿನೇ ದಿನೇ
ಅಂತ ಅಂದರೆ ನಾವು ದಿನಾ ಸ್ನಾನವನ್ನು ಮಾಡ್ತೀವಿ. ಯಾಕೆ? ದೇಹದ ಕೊಳೆಯನ್ನು ಕಳ್ಕೊಳ್ಳೋಕ್ಕೆ. ಅದೇ ರೀತಿ ಸಂಸಾರ ಎಂಬ ಮಲನಾಶನ ಆಗಬೇಕಾದರೆ, ಅಂದರೆ ಅವಿದ್ಯೆ ಅಜ್ಞಾನದಿಂದ ನಾವು ಸಂಸಾರದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಲ್ಲ, ಅದು ನಾಶ ಆಗಬೇಕಾದರೆ ಗೀತೆ ಎಂಬ ಜ್ಞಾನ ಗಂಗೆಯಲ್ಲಿ ಸ್ನಾನ ಮಾಡು ಅಂತ ಆಚಾರ್ಯರು ತಿಳಿಸ್ತಾರೆ. ಈ ಗೀತೆ ಅನ್ನೋ ಶಾಸ್ತ್ರ ಒಂದು ಸಾಕು. ಯಾಕೆಂದರೆ ಇದು ಸ್ವಯಂ ಪದ್ಮನಾಭನಾದ ಶ್ರೀಹರಿಯ ಮುಖಪದ್ಮದಿಂದ ಬಂದಿದೆ. ಶಾಸ್ತ್ರ ಬಹಳ ವಿಸ್ತಾರವಾಗಿದೆ. ಶಾಸ್ತ್ರ ವೇದ ಆಗಲಿ, ಶಾಸ್ತ್ರ ಗ್ರಂಥಗಳಲ್ಲಿ ಬಹಳ ವಿಸ್ತಾರವಾಗಿದೆ. ಅದನ್ನೆಲ್ಲ ಒಂದೇ ಜನ್ಮದಲ್ಲಿ ನಮಗೆ ಓದಿ ಮುಗಿಸೋಕ್ಕೆ ಆಗಲ್ಲ. ಗೀತೆ ಅನ್ನೋ ಈ ಒಂದು ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡು ಸಾಕು. ಯಾಕೆಂದರೆ ಅದು ಪರಮಾತ್ಮನ ಮುಖಾರವಿಂದದಿಂದ ಅವನ ದಿವ್ಯ ವಾಣಿಯಾಗಿ ಬಂದಿದೆ ಅಂತ ಹೇಳ್ತಾರೆ. ಇದು ಗೀತೆಯನ್ನು ಓದೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಬೇರೆ ಶಾಸ್ತ್ರಗಳನ್ನು ಓದಂತಹ ನೆಸಸರಿನೇ ಇಲ್ಲ ಅಂತ ಆಚಾರ್ಯರು ಇಲ್ಲಿ ಅಭಿಪ್ರಾಯ ಪಡ್ತಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಭಾರತಾಮೃತ ಸರ್ವಸ್ವಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಗೀತೆ ಎಂಬ ಭಗವಂತನ ವಿಷ್ಣುವಿನ ಪಾದದಿಂದ ಬಂದವಳಲ್ವ ಗಂಗೆ. ವಿಷ್ಣುವಿನ ಮುಖದಿಂದ ಬಂದಿದ್ದು ಭಗವದ್ಗೀತೆ. ಆದ್ದರಿಂದ ಭಗವಂತನ ಒಂದು ನುಡಿಯಾದ ಗಂಗೋದಕ ಈ ಗೀತೆ, ಇದನ್ನು ಯಾರು ಪೀತ್ವ ಅಂದರೆ ಕುಡಿತಾರೆ ಅಂದರೆ ಅರ್ಥ ಚೆನ್ನಾಗಿ ಓದಿ ಅರ್ಥ ಮಾಡ್ಕೋತಾರೆ. ಪುನರ್ಜನ್ಮ ನ ವಿದ್ಯತೆ, ಅಂತಹವರಿಗೆ ಮತ್ತೆ ಪುನರ್ಜನ್ಮವಿಲ್ಲ. ಈ ಗೀತೆ ಎಂಬ ಅಮೃತವನ್ನು ವಿಷ್ಣುವಿನ ಮುಖಾರವಿಂದದಿಂದ ಬಂದಂತಹ ಗಂಗೋದಕ ಇದು. ಇದನ್ನು ಯಾರು ಕುಡಿತಾರೆ ಅವರಿಗೆ ಮತ್ತೆ ಪುನರ್ಜನ್ಮವಿಲ್ಲ ಅಂತ ಆಚಾರ್ಯರು ದೃಢೀಕರಿಸ್ತಾರೆ ಗೀತೆಯ ಮಹಾತ್ಮೆಯನ್ನು. ಅದರ ಮುಂದಿನ ಶ್ಲೋಕ ಎಲ್ಲರಿಗೂ ಗೊತ್ತಿರುವಂತಹದ್ದು. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತು. ಎಲ್ಲ ಉಪನಿಷತ್ತುಗಳ ಸಾರವೇ ಈ ಭಗವದ್ಗೀತೆ. ಅದನ್ನು ಸರ್ವ ಉಪನಿಷತ್ತುಗಳನ್ನು ಒಂದು ಹಸುವಿಗೆ ಹೋಲಿಸಿ ಅದರಿಂದ ಹಸುವಿನ ಹಾಲಾಗಿ ಜ್ಞಾನ, ಉಪನಿಷತ್ತುಗಳಲ್ಲಿ ಏನು ಜ್ಞಾನವಿದೆ ಆ ಜ್ಞಾನ ಎಂಬುದನ್ನು ಹಸುವಿನ ಹಾಲಿಗೆ ಹೋಲಿಸಿದರೆ, ಎಲ್ಲ ಉಪನಿಷತ್ತುಗಳನ್ನು ಹಸುವಿಗೆ ಹೋಲಿಸಿದರೆ, ಆ ಹಾಲನ್ನು ಕರಿತಾ ಇದ್ದಾನಲ್ಲ, ಉಪನಿಷತ್ತಿನಲ್ಲಿರೋ ಜ್ಞಾನವನ್ನು ಹಾಲು, ಉಪನಿಷತ್ತುಗಳನ್ನು ಹಸು. ಆ ಹಾಲನ್ನು ಕರಿತಾ ಇರೋ ಗೋಪಾಲಕ ಶ್ರೀಕೃಷ್ಣ. ಅಂದರೆ ಆ ಜ್ಞಾನವನ್ನು ಕೊಡ್ತಾ ಉಪನಿಷತ್ತಿನ ಜ್ಞಾನವನ್ನು ಕೊಡ್ತಾ ಇರ್ತಕ್ಕಂತಹವನು. ಈ 700 ಶ್ಲೋಕಗಳಲ್ಲಿ ಎಲ್ಲ ಉಪನಿಷತ್ತುಗಳ ಸಾರವನ್ನು ಕೊಟ್ಟಂತಹ ಶ್ರೀಕೃಷ್ಣನನ್ನು ದೊಗ್ಧ ಗೋಪಾಲನಂದನಃ, ಹಸುವಿನ ಹಾಲು ಕರಿತಾ ಇರೋ ಹಾಗೆ ಜ್ಞಾನವೆಂಬ ಅಮೃತ ಧಾರೆಯನ್ನು ಕೊಡ್ತಾ ಇರ್ತಕ್ಕಂತಹ ಕೃಷ್ಣನನ್ನು ಇಲ್ಲಿ ಗೋಪಾಲನಂದನ ಅಂತ ಹೇಳಿದ್ದಾರೆ. ಆದರೆ ಹಸು ಹಾಲು ಕೊಡ್ಬೇಕಾದ್ರೆ ಅದಕ್ಕೆ ಕರು ಇರಬೇಕಲ್ಲ. ಪಾರ್ಥೋವತ್ಸಹ, ಪಾರ್ಥ ಅನ್ನೋ ಅರ್ಜುನನನ್ನು ಒಂದು ನಿಮಿತ್ತವಾಗಿ ಮಾಡಿಕೊಂಡು ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತು. ಅರ್ಜುನ ಒಬ್ಬನೇ ಅಲ್ಲ, ಎಲ್ಲ ಮಹಾತ್ಮರು ಜ್ಞಾನಿಗಳು ಈ ಉಪನಿಷತ್ತಿನಲ್ಲಿ ಹೇಳಿದ ಜ್ಞಾನವನ್ನು ಗೀತೆಯ ಮೂಲಕ, ಗೀತೆ ಎಂಬ ಅಮೃತವನ್ನು ಸವಿತಾ ಇದ್ದಾರೆ. ಕೊನೆಯ ಶ್ಲೋಕವಂತೂ ಬಹಳ ಅದ್ಭುತವಾಗಿ ಹೇಳ್ತಾರೆ ಆಚಾರ್ಯರು. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಾ, ಏಕೋ ದೇವ ದೇವಕೀ ಪುತ್ರ ಏವ, ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಏಕೋ ಶಾಸ್ತ್ರಂ, ಇದೊಂದೇ ಶಾಸ್ತ್ರ ಸಾಕು. ಯಾವುದು? ದೇವಕೀ ಪುತ್ರನಾದ ಶ್ರೀಕೃಷ್ಣ ಹೇಳಿದಂತಹ ಗೀತೆ. ಏಕೋ ದೇವ, ಒಬ್ಬನೇ ದೇವ, ಅವನಿಗೆ ನಾನಾ ಹೆಸರುಗಳು. ಅವನನ್ನು ನಾವು ಇಲ್ಲಿ ದೇವಕಿ ಪುತ್ರ ಶ್ರೀಕೃಷ್ಣ. ಏಕೋ ಮಂತ್ರ, ಅವನ ನಾಮಸ್ಮರಣೆ ಯಾವುದಾದರೂ ರೀತಿಯಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂತನೋ, ಅಥವಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಅವನ ನಾಮ ಮತ್ತು ಅವನ ಪ್ರೀತಿಗಾಗಿ ಅವನ ಸೇವೆಯಾಗಿ ಮಾಡುವಂತಹ ಎಲ್ಲ ಕೆಲಸವು ಅವನ ಸೇವೆಯೇ ಎಲ್ಲದಕ್ಕಿಂತ ದೊಡ್ಡ ಶ್ರೇಷ್ಠವಾದ ಕರ್ಮ. ಅಂದರೆ
ಎಲ್ಲದಕ್ಕಿಂತ ಶ್ರೇಷ್ಠವಾದ ಶಾಸ್ತ್ರ ಒಂದೇ ಶಾಸ್ತ್ರ ಸಾಕು ನಮ್ಮನ್ನು ಉದ್ಧಾರ ಮಾಡಲು. ಅದು ದೇವಕಿ ಪುತ್ರನಾದ ಶ್ರೀಕೃಷ್ಣ ಹೇಳಿದ ಭಗವದ್ಗೀತೆ. ಒಬ್ಬನೇ ದೇವ, ಅವನೇ ಪರಮಾತ್ಮ ಶ್ರೀಕೃಷ್ಣ. ಏಕೋ ಮಂತ್ರ, ಅವನ ನಾಮ ಒಂದೇ ಸಾಕು, ಅದಕ್ಕಿಂತ ದೊಡ್ಡ ಮಂತ್ರ ಇಲ್ಲ. ಅವನ ಸೇವೆಯೇ ಎಲ್ಲದಕ್ಕಿಂತ ದೊಡ್ಡ ಕರ್ಮ. ಕರ್ಮೋಪೇಕ್ಯಂ, ಒಂದೇ ಕರ್ಮ ಸಾಕು, ಅವನ ಸೇವೆ. ಹೀಗೆ ಆಚಾರ್ಯರು ಭಗವದ್ಗೀತೆಯ ಮಹಾತ್ಮೆಯನ್ನು ಇಲ್ಲಿ ತಿಳಿಸ್ತಾರೆ, ಅದರ ಮಹಿಮೆಯನ್ನು ಕೊಂಡಾಡ್ತಾರೆ. ಇದೊಂದೇ ಶಾಸ್ತ್ರ ಸಾಕು ನಮ್ಮನ್ನು ಉದ್ಧಾರ ಮಾಡೋದು, ಈ ಸಂಸಾರ ಬಂಧನದಿಂದ ಬಿಡುಗಡೆಗೊಳಿಸಿ. ನಾವು ಮೊದಲೇ ತಿಳಿದ ಹಾಗೆ ಭಗವದ್ಗೀತೆ ಮೋಕ್ಷಶಾಸ್ತ್ರ, ಸಂಸಾರ ಬಂಧನದಿಂದ ನಮ್ಮನ್ನೆಲ್ಲ ಬಿಡುಗಡೆಗೊಳಿಸಿ ಮುಕ್ತರನ್ನಾಗಿಸುವಂತಹ ಅದ್ಭುತವಾದ ಗ್ರಂಥ. ಪರಮಾತ್ಮನ ನೇರವಾದ ನುಡಿಗಳು. ಇದನ್ನು ನಾವು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡ್ರೆ ನಮ್ಮ ಜನ್ಮ ಸಾಫಲ್ಯತೆ ಪಡೆಯುತ್ತೆ. ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕ ಆಗತ್ತೆ ಅನ್ನುವಂತಹ ಈ ಗೀತೆಯ ಮಹಾತ್ಮೆಯನ್ನು ತಿಳ್ಕೊಂಡು ನಾವೆಲ್ಲರೂ ಭಗವಂತನ ಕೃಪೆಯಿಂದಲೇ ಇದೆಲ್ಲ ಹೇಳ್ತಾ ಇರೋದು. ಅವನ ಕೃಪೆಯಿಂದ ನಮಗೆ ಈ ಜ್ಞಾನದ ಪಡ್ಕೊಳ್ಳೋಂತಹ ಒಂದು ಅವಕಾಶ ಸಿಕ್ಕಿರೋದು. ಭಗವಂತನ ಗುರುಗಳ ಆಶೀರ್ವಾದದಿಂದ ಚೆನ್ನಾಗಿ ಗೀತೆಯನ್ನು ಓದಿ ಅಧ್ಯಯನವನ್ನು ಮಾಡಿ ಅರ್ಥ ಮಾಡಿಕೊಂಡು ಅನುಸಂಧಾನ ಮಾಡೋಣ. ನಮ್ಮ ಜೀವನ ಕಳೆಗೆ ಅಳವಡಿಸಿಕೊಂಡು ನಮ್ಮ ಈ ಜನ್ಮವನ್ನು, ಭಗವಂತ ಈ ಮನುಷ್ಯ ಜನ್ಮ ಕೊಟ್ಟಿದ್ದಕ್ಕೆ ಅದನ್ನು ಸಾರ್ಥಕಪಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಭಗವದ್ಗೀತೆಯ ಈ 18 ಅಧ್ಯಾಯಗಳ ವಿವರಣೆಯನ್ನು ಮತ್ತು ಮಹಾತ್ಮೆಯನ್ನು ಹೇಳೋಕ್ಕೆ ಒಂದು ಅವಕಾಶ ಕೊಟ್ಟಂತಹ ಪರಮಾತ್ಮನಿಗೆ, ಗುರುಗಳಿಗೆ ಮತ್ತು ಕೇಳಿದಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ಮುಖ್ಯವಾದ ಒಂದು ವಿಷಯವನ್ನು ಹೇಳ್ತೀನಿ. ಈ ಏನು ವಿವರಣೆ ಇದೆ ಅದು ಬರೀ ಸಂಕ್ಷಿಪ್ತ ವಿವರಣೆ ಮಾತ್ರ. ಒಂದೊಂದು ಶ್ಲೋಕವನ್ನು ಅದರ ಅರ್ಥ ಬಹಳ ಆಳವಾಗಿದೆ. ಗಂಭೀರ ಚಿಂತನೆ ಅವಶ್ಯಕವಾಗಿ ಮಾಡಲೇಬೇಕು. ಇದು ಒಂದು ಪಕ್ಷಿ ನೋಟ ಅಥವಾ ಒಂದು ಬರ್ಡ್ ವ್ಯೂ ಅಷ್ಟೇ ಹೇಳ್ಬೋದು. ಅದನ್ನು ಸಂಪೂರ್ಣ ವಿವರಣೆ ಅಲ್ಲ. ಆದರೂ ಗೀತೆಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಂಕ್ಷಿಪ್ತವಾಗಿ ಇದನ್ನು ವಿವರಣೆ ಮಾಡೋ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಆದರೆ ನಾನಿಲ್ಲಿ ಹೇಳ್ತಕ್ಕಂಥ ಮುಖ್ಯವಾದ ವಿಷಯ ಏನು ಅಂದರೆ, ಇದು ಯಾವುದು ನನ್ನ ಸ್ವಂತ ಅಭಿಪ್ರಾಯ ಆಗಲಿ ಸ್ವಂತ ಪದಗಳಾಗಲಿ ಅಲ್ಲ. ಮಹಾತ್ಮರು, ಆಚಾರ್ಯರ ಭಾಷ್ಯಕ್ಕೆ ಮಹಾತ್ಮರುಗಳು ಬರೆದ ಟಿಪ್ಪಣಿಯನ್ನು ಆಧಾರವಾಗಿ ಮಾಡಿಕೊಂಡು ಮತ್ತು ನಮಗಿಂತ ಚೆನ್ನಾಗಿ ತಿಳಿದಂತಹ ಗುರುಗಳ, ಆಚಾರ್ಯರ ಗೀತೆಯ ಮೇಲೆ ಅವರು ಮಾಡಿರ್ತಕ್ಕಂತಹ ಪ್ರವಚನಗಳನ್ನು ಆಧರಿಸಿ ಈ ನನ್ನ ಪುಟ್ಟದಾದ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಮಾಡಿದ್ದೀನಿ. ಇದರಲ್ಲಿ ನನ್ನದು ಯಾವ ಒಂದು ಅಭಿಪ್ರಾಯ ಆಗಲಿ ನನ್ನದು ಏನೂ ಇಲ್ಲ. ಇದರಲ್ಲಿ ಎಲ್ಲ ಆಚಾರ್ಯರ ಮತ್ತು ಮಹಾತ್ಮರ, ಶಂಕರರ ಭಾಷ್ಯಕ್ಕೆ ಹೊಳೆನರಸೀಪುರದ ಸ್ವಾಮಿ ಸಚ್ಚಿದಾನಂದ ಸರಸ್ವತಿಗಳು ಬರೆದಂತಹ ಟಿಪ್ಪಣಿ ಮತ್ತು ಎಷ್ಟೋ ಜನ ಮಹಾತ್ಮರ ಪ್ರವಚನಗಳು ಎಲ್ಲವನ್ನು ಸೇರಿ ಇಲ್ಲಿ ನಾವು ಅದನ್ನು ಆ ಅಧ್ಯಾಯಕ್ಕೆ ಅರ್ಥ ತುಂಬ ಸಂಕ್ಷಿಪ್ತವಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ನನ್ನ ಈ ಸಣ್ಣ ಪ್ರಯತ್ನ ನಿಮ್ಮೆಲ್ಲರಿಗೂ ಗೀತೆಯನ್ನು ಓದುವುದಕ್ಕೆ ಪ್ರೇರಣೆ ಸಿಗಲಿ ಮತ್ತು ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗಲಿ, ಅದು ಆಗತ್ತೆ ಅಂತ ಭಾವಿಸ್ತಾ ಮತ್ತೆ ಪರಮಾತ್ಮನಾದ ಶ್ರೀಕೃಷ್ಣನಿಗೆ ನನ್ನ ವಂದನೆಗಳನ್ನು ಹೇಳ್ತಾ, ಇದನ್ನು ಕೇಳಿದ ಎಲ್ಲರಿಗೂ ಶ್ರೀಕೃಷ್ಣ ಅನನ್ಯವಾದ ಭಕ್ತಿ ಮತ್ತು ಇಡೀ ಗೀತೆಯ ತುಂಬಿರುವ ಆತ್ಮತತ್ವದ ಜ್ಞಾನವನ್ನು ಪಡ್ಕೊಳ್ಳುವಂತಹ ಯೋಗ್ಯತೆಯನ್ನು ಅವನು ಕರುಣಿಸಲಿ ಅಂತ ಪರಮಾತ್ಮನಲ್ಲಿ ಬೇಡ್ತಾ ಇದನ್ನು ಶ್ರೀಕೃಷ್ಣನಿಗೆ ಅರ್ಪಣೆ ಮಾಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ.